ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ವ್ಲಾಗ್ನ ರಾತ್ರಿಯಿಂದ ಶುರು ಮಾಡ್ತಾ ಇದ್ದೀನಿ. ರಾತ್ರಿ ಪಾಪುನ ಮಲಗಿಸಿದ ಮೇಲೆ ನನಗೆ ಎಷ್ಟು ಕೆಲಸ ಇರುತ್ತೆ ಅದನ್ನೆಲ್ಲ ಕೂಡ ಹೆಂಗೆ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪಾಪು ಇವತ್ತು ಸ್ವಲ್ಪ ಮಲಗೋದು ಲೇಟ್ ಆಯಿತು. ಒಂದು 10:30 ಅಷ್ಟರಲ್ಲಿ ಅವನು ಮಲ್ಕೊಂಡ. ಸರಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ನಾಳೆ ಶನಿವಾರ ಇದೆ, ವಾರ ಎಲ್ಲ ಮಾಡೋದಕ್ಕೆ ಆಗುತ್ತೆ. ಗುಡಿಸಿ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾಪುದು ಆಟ ಸಾಮಾನೆಲ್ಲ ಇವಾಗ ಎತ್ತಿಟ್ಟಿದ್ದಾಯಿತು. ದಿವಾನ್ ಕಾಟ್ ಮೇಲೆ ನೀಟಾಗಿ ಒಂದ್ಸಲಿ ಒದ್ರುಕೊಂಡು ಹಾಸ್ಕೊತಾ ಇದ್ದೀನಿ. ಪಾಪು ದಿನ ಹತ್ತೋದು ಇಳಿಯೋದು ಮಾಡ್ತಾನೆ ಇರ್ತಾನೆ. ಅದ್ರ ಮೇಲೂ ಕೂಡ ಧೂಳು ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಮತ್ತು ಇದು ಮನೆ ಒರ್ಸೋಕ್ಕೆ ಬರುತ್ತಲ್ಲ ಗಾಲ, ಅದನ್ನು ಕೂಡ ಪಾಪು ಕೊಟ್ಬಿಟ್ಟಿದ್ದೀನಿ ಆಟ ಆಡೋದಕ್ಕೆ. ಅದು ಮುರಿದೋಯ್ತು ಒರೆಸೋದು ಕೋಲು. ಸರಿ ಆಯಿತು, ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ ಅವನು ಅಂತ ಹೇಳಿಬಿಟ್ಟು ನೀಟಾಗಿ ವಾಶ್ ಮಾಡಿ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಆಟ ಆಡೋದಕ್ಕೆ. ಮನೆಯಲ್ಲೆಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ಅದನ್ನು. ಸರಿ, ಇವಾಗ ಬುಕ್ಕೆಲ್ಲ ಕೂಡ ಎತ್ತಿ ಇಡ್ತಾಯಿದ್ದೀನಿ. ನನ್ನ ಮಗ ಆಟ ಸಾಮಾನಲ್ಲಿ ಆಟ ಆಡ್ತಾನೋ ಇಲ್ವೋ, ಈ ಬುಕ್ಕಲ್ಲಂತೂ ನೋಡೋದು, ಕೂತ್ಕೊಂಡು ಏನಾದರೂ ಮಾಡೋದು ಕೆಲಸ ಮಾಡ್ತಾಯಿರ್ತಾನೆ. ನೋಡಿ ಎಷ್ಟು ಮೆಸ್ಸಿಯಾಗಿದೆ ಮನೆ ಅಂತ ಹೇಳಿಬಿಟ್ಟು. ಪಾಪುದು ಚಡ್ಡಿಗಳು ದಿನ ಸುಸು ಮಾಡ್ಕೊಂಡೋಗೆಲ್ಲ ಬಿಚ್ಚಾಕಿದ್ದು ಅಲ್ಲಲ್ಲೇ ಹಾಕ್ಬಿಟ್ಟಿರ್ತೀನಿ. ಸರಿ, ಇವಾಗೆಲ್ಲ ಒಂದೇ ಸಲ ಎತ್ಕೊಂಡೋಗಿ ಬಚ್ಚಲ ಮನೆಗೆ ಹಾಕ್ತಾಯಿದ್ದೀನಿ ಒಗೆಯೋದಕ್ಕೆ. ತೊಗೊಂಡೋಗ್ಬಿಟ್ಟು ಬಚ್ಚಲ ಮನೆಗೆ ಹಾಕ್ಬೋದು, ಬಿಚ್ಚಿದಾಗ್ಲೇ ನನಗೆ ಸ್ವಲ್ಪ ಬೇರೆಗಳ ಕೆಲಸಗಳ ಮೇಲೆ ಗಮನ ಕೊಟ್ಕೊಂಡು ನಾನು ತೊಗೊಂಡೋಗಿ ಹಾಕೋದೇ ಇಲ್ಲ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತೀನಿ. ಸರಿ, ಇವಾಗೆಲ್ಲ ತೊಗೊಂಡೋಗಿ ಬಚ್ಚಲ ಮನೆಗೆ ಇಟ್ಟು ಮ್ಯಾಟ್ ಎಲ್ಲನೂ ಕೂಡ ಒದ್ರಿ ಎತ್ತಿಡ್ತಾಯಿದ್ದೀನಿ. ಚಾಪೆನೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕೂಡ ನೀಟಾಗಿ ಒದ್ರಿ ಎತ್ತಿಟ್ಟಿದ್ದಾಯಿತು. ಇವಾಗ ನೋಡಿ ಅಡುಗೆ ಮನೇಲಿ ಕೂಡ ನಮ್ಮ ಪಾಪುದು ಕೆಲಸ ನೋಡಿ. ಎಲ್ಲ ಕಡೆಯೂ ಆಟ ಸಾಮಾನುಗಳು. ಹಾಗೆ ಇವತ್ತು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ನೋಡಿದ್ರಲ್ಲ, ಅದರಲ್ಲಿ ಯಜಮಾನ್ರು ಹಾಲು ಮತ್ತು ಇದೆಲ್ಲ ರೇಷನ್ ತೊಗೊಂಬಂದಿದ್ರು. ಅದನ್ನು ಕೂಡ ಪಾಪು ಆಟ ಆಡೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದ. ಸರಿ, ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಎಲ್ಲ ಜಾಸ್ತಿ ಹೊತ್ತು ಬೇಕಾಗಲ್ಲ ನನಗೆ ಕಸ ಗುಡಿಸೋದಕ್ಕೆ. ಹಾಲಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಧೂಳಿರುತ್ತೆ. ಎಲ್ಲನೂ ಕೂಡ ಇವಾಗ ನೀಟಾಗಿ ಗುಡಿಸ್ಬಿಟ್ಟು ಮನೆಯೂ ಕೂಡ ಇವಾಗಲೇ ಒರೆಸ್ಕೊಂಬಿಡ್ತೀನಿ. ಪಾಪು ಮಲಗಿರ್ಬೇಕಾದ್ರೆ ನನಗೆ ಪಾತ್ರೆ ತೊಳೆಯೋದಕ್ಕಾಗಲ್ಲ, ಆದರೆ ಕಸ ಗುಡಿಸಿ ಮನೆ ಒರೆಸೋದೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊಂಬಿಡ್ತೀನಿ. ಪಾತ್ರೆ ತೊಳೆಯೋಕೆ ಹೋದರೆ ಅವ್ನು ಎದ್ಬಿಡ್ತಾನೆ. ಯಜಮಾನ್ರು ಬಂದು ಅವ್ನ ಪಕ್ಕ ಮಲಗೋ ತನಕ ನನಗೆ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ. ಸರಿ, ಇವಾಗ ಗುಡಿಸಿದ್ದು ಒರೆಸಿದ್ದಾಯಿತು. ಮತ್ತು ಬಾಗಿಲು ಹೊಸ್ಲು ಹತ್ರ ಎಲ್ಲ ಮೆಟ್ಲು ಮತ್ತು ಹೊಸ್ಲು ಮುಂದೆ ಎಲ್ಲ ಕೂಡ ನೀಟಾಗಿ ತೊಳೆದಿದ್ದಾಯಿತು. ಮೆಟ್ಲುಗಳನ್ನೆಲ್ಲನೂ ಕೂಡ ತೊಳೆದ್ಬಿಟ್ಟು ಈಚೆ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪುಟಾಣಿಗೆ ರಂಗೋಲಿ ಬಿಟ್ಟಿದ್ದೀನಿ ನೋಡಿ, ಸೈಡಿಗೆ. ಅಷ್ಟೇ ರಂಗೋಲಿ ಬಿಡೋದಕ್ಕೆ ಜಾಗ ಇರೋದು ನಮ್ಮ ಮನೇಲಿ. ಅಷ್ಟರಲ್ಲಿ ಯಜಮಾನ್ರು ಬಂದರು. ಮನೆಗೆ ಗುಡಿಸಿ ಒರೆಸಿದ್ದೆಲ್ಲ ಆಗಿತ್ತು. ಅವ್ರು ಬಂದ ತಕ್ಷಣ ಅವ್ರಿಗೆ ಗಂಜಿ ಮಾಡಿಟ್ಟಿದ್ದೆ. ಇವತ್ತು ಊಟ ಎಲ್ಲ ಏನೂ ಕೊಡಲಿಲ್ಲ, ಗಂಜಿನೇ ಊಟ. ಅವ್ರಿಗೆ ಗಂಜಿನೇ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿ ಕೊಟ್ಟಿದ್ದೆ. ಅದನ್ನೇ ಕುಡ್ಕೊಂಡ್ರು. ಬರೋದೇ 11 ಗಂಟೆ ಮಾಡ್ತಾರೆ ಯಜಮಾನ್ರು. ಅವಾಗ ಊಟ ತಿಂದು ಅದು ಜೀರ್ಣ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಗಂಜಿನೇ ಕೊಟ್ಬಿಟ್ಟೆ ಇವತ್ತು. ಹಾಗೆಯೇ ಕಿತ್ಳೆಹಣ್ಣು ಕೂಡ ತೊಗೊಬಂದಿದ್ದಾರೆ. ಕಿತ್ಳೆಹಣ್ಣು ಒಳ್ಳೆ ನಿಂಬೆಹಣ್ಣು ಸೈಜ್ ಇದೆ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದೇ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ, ಹಾಗೆ ಸ್ವೀಟ್ ಅಂತೂ ಸಖತ್ತಾಗಿತ್ತು. ಅದು ಒಂದು ಕಿತ್ಳೆಹಣ್ಣು ತಿಂದೆ. ಸರಿ, ಇವಾಗ ಯಜಮಾನ್ರು ಪಾಪು ಪಕ್ಕ ಹೋದರು ಮಲಗೋದಕ್ಕೆ. ನಾನು ಇವಾಗ ನಿಧಾನಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಫುಲ್ಲು ಸ್ಲೋ ಮೋಷನಲ್ಲಿ ಜೋಡಿಸ್ತಾ ಇದ್ದೆ. ಎಲ್ಲಿ ಒಂದು ಪಾತ್ರೆ ಜೋರಾಗಿ ಸೌಂಡಾಗಿ ಪಾಪು ಎದ್ದು ಬಿಡ್ತಾನೋ ಅಂತ ಭಯ. ನಿಧಾನಕ್ಕೆಲ್ಲ ಪಾತ್ರೆ ಜೋಡಿಸ್ಕೊಂಡು ಒಂದು ಡಬ್ಬ ಮಾತ್ರ ಖಾಲಿ ಮಾಡಿಕೊಂಡೆ. ಇವಾಗ ಸದ್ಯಕ್ಕೆ ಬೇಕಾಗಿದ್ದು ಒಂದು ಡಬ್ಬಷ್ಟು ಪಾತ್ರೆ ಇದೆ ತೊಳೆಯೋದು. ಅದನ್ನು ತೊಳೆದು ಹಾಕೊಂಡ್ಬಿಟ್ರೆ ಒಂದು ಡಬ್ಬ ಮಾತ್ರ ನಂಗೆ ಖಾಲಿ ಬೇಕಿತ್ತು. ಅದನ್ನು ಮಾತ್ರ ಖಾಲಿ ಮಾಡಿಕೊಂಡೆ. ಇವಾಗ ಫಟಾಫಟ್ ಅಂತ ಬೇಗ ಪಾತ್ರೆಗಳು ಕೂಡ ತೊಳೆದ್ಬಿಟ್ಟು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಬಿಡ್ತಾಯಿದ್ದೀನಿ. ಬೆಳಿಗ್ಗೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಪ್ಲ್ಯಾನಿಂಗ್ ಇತ್ತು ನಂದು. ಅದಕ್ಕೆ ಸರಿ, ಇವಾಗ ಪಾತ್ರೆಗಳೆಲ್ಲ ತೊಳೆದು ಮುಗಿಸ್ಬಿಟ್ರೆ ಬೆಳಗ್ಗೆ ಪಾಪುಗೆ ತಿಂಡಿ ಗಿಂಡಿ ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ರೆ ನನಗೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಈಸಿ ಆಗುತ್ತೆ. ಒಂದೇ ದಿನ 2-3 ಕೆಲಸಗಳು ನನಗೆ ಮಾಡೋಕ್ಕಾಗಲ್ಲ. ಒಂದಿನ ಒಂದು ಕೆಲಸ, ಒಂದಿನ ಬಟ್ಟೆ ಏನಾದರೂ ಒಗೆಯೋದಿದ್ರೆ ಅದು ಒಕ್ಕೊತೀನಿ, ಒಂದಿನ ದೇವ್ರ ಸಾಮಾನು ತೊಳ್ಕೊಂಡೆ. ನೆಕ್ಸ್ಟ್ ಡೇ ಏನಾದರೂ ಬೇರೆ ಕೆಲಸಗಳಿರುತ್ತೆ, ಅದರ ಮೇಲೆ ನಂದು ಪ್ಲ್ಯಾನಿಂಗ್ ನಡ್ಕೊಂಡು ಹೋಗಬೇಕು. ಇಲ್ಲ, ಪಾಪು ಇರಬೇಕಾದ್ರೆ ಮತ್ತು ಇವಾಗ ಬೇರೆ 1 ಟೈಮ್ ಮಲ್ಕೊತಾನೆ ದಿನದಲ್ಲಿ. ಹಾಗಾಗಿ ನನಗೆ ಸಿಕ್ಕದೆ 2ರಿಂದ 3 ಅವರ್ ಮ್ಯಾಕ್ಸಿಮಮ್ಮು. ಅದರಲ್ಲೂ ಒಂದೊಂದ್ಸಲ ಮಧ್ಯೆ ಎದ್ಬಿಟ್ರೆ ಅಂತೂ ಅದರಲ್ಲೂ ಅರ್ಧ ಗಂಟೆ ಹೋಗ್ಬಿಡುತ್ತೆ. ಏನೂ ಜಾಸ್ತಿ ಕೆಲಸಗಳು ಮಾಡೋದಕ್ಕಾಗಲ್ಲ. ಸರಿ, ಇವತ್ತು ಕ್ಲೀನ್ ಮಾಡ್ಕೊಂಬಿಟ್ರೆ ರಾತ್ರಿಯೇ ಬೆಳಗ್ಗೆ ದೇವ್ರ ಸಾಮಾನು ತೊಳೆಯೋದಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಫಟಾಫಟ್ ಅಂತ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ. ಹಾಗೆ ಸಿಂಕು ಕೂಡ ನೀಟಾಗಿ ಇವಾಗ ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಬಿಡ್ತಾಯಿದ್ದೀನಿ. ದಿನ ರಾತ್ರಿ ಪಾತ್ರೆ ಏನಾದ್ರು ಕ್ಲೀನ್ ಮಾಡಿದ್ರೆ ಆವಾಗಲೇ ತೊಳೆದ್ಬಿಡ್ತೀನಿ. ಸಿಂಕು ಕೂಡ ಸಿಂಕ್ ನೀಟಾಗಿ ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಜಿರಳೆ ಕಮ್ಮಿ ಬರುತ್ತೆ ಮನೆಗೆ ಅಂತ. ಸರಿ, ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹಾಗೆ ಸ್ಲ್ಯಾಬ್ ಎಲ್ಲ ಕೂಡ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಹಾಲು ಕಾಯಿಸಿದ್ದು ಹಾಲು ಹಂಗಂಗೆ ಒಂದೊಂಚೂರು ಡ್ರಾಪ್ ಬಿದ್ದಿರುತ್ತೆ ಗ್ಲಾಸ್ಗೆ ಹಾಕೋಬೇಕಾದ್ರೆ. ಹಾಗೆ ಸಾಂಬಾರು ಏನಾದರೂ ಬಿದ್ದಿರುತ್ತೆ.
ಎಲ್ಲನೂ ಕೂಡ ಇವಾಗ ನೀಟಾಗಿ, ಮತ್ತು ನಮ್ಮ ಪಾಪು ಬಂದುಬಿಟ್ಟು ಮೂಲೆಯಲ್ಲಿ ಕುತ್ಕೊಂಡು ಕಡಲೆಪುರಿ ತಿಂತಾನೆ. ಅದೆಲ್ಲನೂ ಕೂಡ ಇವಾಗ ಒಂದೇ ಸಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಅಡುಗೆ ಮನೆ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಗ್ಯಾಸ್ ಮೇಲೆ ಸ್ವಲ್ಪ ಒರೆಸ್ಬೇಕಿತ್ತು, ನನಗೆ ಪೇಷನ್ಸ್ ಇರಲಿಲ್ಲ. ಸರಿ ಇಷ್ಟೇ ಕ್ಲೀನ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇವಾಗ ನೀರು ಕುಡಿದ್ಬಿಟ್ಟು ಹೋಗಿ ಮಲ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ನಾನು ನವಣೆನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಟೈಪ್ ಮಾಡ್ಕೊತಾ ಇದ್ದೀನಿ. ಆದರೆ ಇದಕ್ಕೆ ನಾನು ಪೌಡ್ರೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಸಾಂಬಾರು ಪುಡಿ ಹಾಕೇ ಮಾಡ್ಕೊತಾ ಇದ್ದೀನಿ. ನನಗೆ ಬಿಸಿಬೇಳೆ ಬಾತುದು ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟು ಮತ್ತು ನಮ್ಮ ಮನೇಲಿ ಮಾಡೋ ಸಾಂಬಾರು ಪುಡಿ ಟೇಸ್ಟು ಎರಡೂ ಒಂದೇ ಅನಿಸುತ್ತೆ. ಹಾಗಾಗಿ ನಾನು ಬಿಸಿಬೇಳೆ ಬಾತ್ಗೆ 3-4 ಸಲಿಯಿಂದನೂ ಸಾಂಬಾರು ಪುಡಿನ ಹಾಕಿ ಮಾಡ್ಕೊತಾ ಇದ್ದೀನಿ. ಏನು ಅಂಥ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ, ತುಂಬ ಚೆನ್ನಾಗೇ ಅನಿಸುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆ ಎರಡು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡೇ ಮಾಡ್ಕೊಳ್ಳೋದು. ಮನೇಲಿ ಬೇಳೆ ಸಾರು ಮಾಡಿದ್ರು ಕೂಡ ಎರಡು ಮಿಕ್ಸ್ ಮಾಡೇ ಮಾಡ್ಕೊತೀನಿ. ಒಂದೊಂದ್ಸಲ ಇದ್ರ ಜೊತೆಗೆ 2-3 ಸ್ಪೂನಷ್ಟು ಹೆಸರುಬೇಳೆ ಕೂಡ ಹಾಕಿ ಮಾಡ್ತೀನಿ. ಇವತ್ತು ಬರೀ ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆ ತೊಗರಿ ಬೇಳೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಬಾತು. ಪಾಪುಗೂ ಕೂಡ ಇದನ್ನೇ ತಿನ್ಸೋಣ ಅಂತ ಹೇಳ್ಬಿಟ್ಟು ಬೇರೆ ತಿಂಡಿಯನ್ನು ನಾನು ರೆಡಿ ಮಾಡ್ಕೊತಾ ಇಲ್ಲ. ಇದಕ್ಕೇ ಒಂದು ನವಿಲುಕೋಸು, ಒಂದು ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟು, ಆಮೇಲೆ ಒಂದು ಆಲೂಗೆಡ್ಡೆನ 2 ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಮತ್ತು ಇದು ನವಣೆ ನೋಡಿ, ಒಂದು ಪುಟಾಣಿ ಲೋಟದಷ್ಟು ನಾನು ನವಣೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಒಂದು 4-5 ಸಲ ವಾಶ್ ಮಾಡ್ಕೋಬೇಕು. ನವಣೆ ಸಪ್ರೇಟು ಮತ್ತು ಬೇಳೆ ಮತ್ತು ತರಕಾರಿ ಸಪ್ರೇಟು ವಾಶ್ ಮಾಡ್ಕೊಂಡಿದ್ದೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಕೋಬೇಕು. ತರಕಾರಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ನವಣೆ ಬೇಗ ಬೆಂದೋಗುತ್ತೆ. 3 ವಿಷಲ್ ಹಾಕ್ಸ್ಕೊಂಡೆ. ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಬೇಳೆ ಎಲ್ಲ ಹಾಕಿದ್ವಲ್ಲ, ನೀರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಥಿಕ್ನೆಸ್ ಜಾಸ್ತಿ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕಿದ್ದೀನಿ. ಹಾಗೆ ಮನೇಲಿ ಉಪ್ಪು ಕೂಡ ಖಾಲಿಯಾಗೋಗಿತ್ತು ಡಬ್ಬಿಲಿ. ಸರಿ ಹೆಂಗೋ ಅದನ್ನು ಫಿಲ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೀನಿ. ಡಬ್ಬ ವಾಶ್ ಮಾಡಿ ಇಟ್ಟಿದ್ದೆ ನೆನ್ನೆನೇ, ಆದರೆ ಅದು ನೀಟಾಗಿ ಆರಲಿ ಅಂತ ಹೇಳಿಬಿಟ್ಟು ಉಪ್ಪನ್ನ ಹಾಕ್ಕೊಂಡಿರಲಿಲ್ಲ. ಅದು ಒಂಚೂರು ತೇವ ಇದ್ದಾಗಲೂ ನಾವು ಉಪ್ಪು ಹಾಕೊಂಡ್ಬಿಟ್ರೆ ಅದು ನೀರಂಗೆ ಆಗೋಗುತ್ತೆ, ಉಪ್ಪು ಕರಗ್ದಂಗೆ ಆಗೋಗುತ್ತೆ. ಸರಿ ಫುಲ್ ಒಣಗಲಿ ಅಂತ ಹೇಳಿಬಿಟ್ಟು ಹಾಕಿರಲಿಲ್ಲ. ಇವಾಗ ಹಾಕಿ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಒಂದೊಂದೇ ಕೆಲಸಗಳು ನಾವು ಮಾಡ್ಕೊತಾನೇ ಇರಬೇಕು. ಎಲ್ಲ ಒಂದೇ ಸಲ ಮಾಡ್ಕೊತೀನಿ ಅಂದರೆ ಆಗೋದೇ ಇಲ್ಲ. ಪಾಪು ಇರಬೇಕಾದ್ರೆ ಯಾವಾಗ ಏನು ಟೈಮ್ ಸಿಗುತ್ತೆ ಆವಾಗ ಆ ಡಬ್ಬಿಗಳನ್ನ ವಾಶ್ ಮಾಡ್ಕೊಳ್ಳೋದಿರ್ಬೋದು, ಫಿಲ್ ಮಾಡ್ಕೊಳ್ಳೋದಿರ್ಬೋದು, ಅದನ್ನು ಆವಾಗವಾಗ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ಇದಕ್ಕೆ ಒಗ್ಗರಣೆ ತುಂಬ ಸಿಂಪಲ್ಲು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು, ಹಾಗೆ ಒಂದು ಟೊಮೆಟೊ, ಒಂದು 5-6 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಒಣಮೆಣ್ಸಿನ್ಕಾಯಿ, ಹಾಗೆಯೇ ಒಂದು ಕಟ್ಟಿ ಕರ್ಬೇವಿನ ಸೊಪ್ಪು. ಇಷ್ಟೇ ಒಗ್ಗರಣೆಗೆ. ಸಾಸಿವೆ ಮತ್ತು ಜೀರಿಗೆ ಎಕ್ಸ್ಟ್ರಾ. ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಗೋಯಿತು. ತುಂಬ ಈಸಿಯಾಗಿ ನವಣೆದು ಬಿಸಿಬೇಳೆಭಾತ್ ರೆಡಿ ಆಗೋಗುತ್ತೆ. ಹಾಗೆ ನೀವು ಬೇಕು ಅಂತ ಅಂದರೆ ಇದಕ್ಕೆ ಕಡಲೆಬೀಜನೂ ಕೂಡ ಹಾಕಿ ಮಾಡ್ಕೋಬೋದು. ಕಡಲೆಬೀಜನ ಬೇಯೋಕ್ಕೆ ಹಾಕಬೇಕು. ನಮ್ಮ ಮನೇಲಿ ಕಡಲೆಬೀಜ ಖಾಲಿಯಾಗಿತ್ತು. ಸರಿ ಏನಿದೆ ಅದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಮಾಡ್ಕೊತಾ ಇದ್ದೀನಿ. ಇದೂ ಕೂಡ ಚೆನ್ನಾಗಿತ್ತು, ಆದರೆ ಏನು ಅಂಥ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಮತ್ತು ಪಾಪುಗೂ ತಿನ್ನಿಸ್ಬೇಕಲ್ಲ, ಅಕಸ್ಮಾತ್ ಮಿಸ್ಸಾಗಿ ಕಡಲೆಬೀಜ ಡೈರೆಕ್ಟಾಗಿ ಹಾಗೆ ತಿನ್ನಿಸ್ಬಿಟ್ರೆ ಅವನಿಗೂ ಹಿಂಸೆ ಆಗುತ್ತೆ. ಅದಕ್ಕೆ ತರ್ಸೋಕ್ಕೂ ಹೋಗಲಿಲ್ಲ ನಾನು. ಸರಿ ಏನಿತ್ತು ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಕಬ್ಬಿಣದ್ದು ಬಾಣಲೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಐರನ್ ಕಂಟೆಂಟ್ ಸಿಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನಾರ್ಮಲ್ ಬಾಣಲೆಲಿ ಒಗ್ಗರಣೆ ಹಾಕ್ಕೊಂಡ್ರು ಏನಂತ ಡಿಫ್ರೆನ್ಸ್ ಗೊತ್ತಾಗಲ್ಲ, ಆದರೆ ಕಬ್ಬಿಣದ್ರೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇವಾಗ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಸಾಸಿವೆ, ಜೀರಿಗೆ ಎರಡನ್ನೂ ಕೂಡ ಹಾಕಿ ಅದು ಚಿಟಪಟ ಅಂತ ಅಂದಮೇಲೆ ಮಿಕ್ಕಿದ್ದೆಲ್ಲ ಐಟಮ್ಗಳನ್ನೂ ಕೂಡ ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ. ಒಂದು 20 ನಿಮಿಷ ಬೇಕಾಗ್ಬೋದು ಎಲ್ಲನೂ ರೆಡಿ ಮಾಡಿಕೊಂಡು ನಾವು ಮಾಡ್ಕೊಳ್ಳೋದಕ್ಕೆ. ತರಕಾರಿ ಎಲ್ಲ ಕಟ್ ಮಾಡಬೇಕಲ್ಲ, ಅದನ್ನು ಕೂಡ ಎಲ್ಲ ಸೇರಿಸ್ಕೊಂಡು ಒಂದು 20 ಮಿನಿಟ್ಸಲ್ಲಿ ಹೆಲ್ದಿಯಾಗಿರೋದು ಒಂದು ರೆಸಿಪಿ ರೆಡಿ ಆಗುತ್ತೆ ಮನೆಯಲ್ಲೇ. ನವಣೆನೂ ಕೂಡ ಅವಾಗವಾಗ ನಾವು ತಿಂತಾಯಿದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಒಳ್ಳೆ ಕ್ಯಾಲೋರೀಸ್, ಫೈಬರ್ ಇರುತ್ತೆ, ತುಂಬ ಒಳ್ಳೆಯದು. ಮಾಮೂಲಿ ರೈಸ್ ತಿನ್ನೋದಕ್ಕಿಂತ ಈ ಥರ ನವಣೆ, ಸಾಮೆ ಮತ್ತು ಇನ್ನೊಂದು 2-3 ವೆರೈಟಿ ಬರುತ್ತೆ, ಅದನ್ನು ಕೂಡ ತಿಂದರೆ ತುಂಬ ಒಳ್ಳೆಯದಿರುತ್ತೆ. ಇವಾಗ ನಾನು ಒಗ್ಗರಣೆ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ಅದು ನವಣೆ ಕೂಡ ಬೇಯ್ತಾ ಇದೆ, ತರಕಾರಿ ಮತ್ತು ನವಣೆ. ಅದು ಕೂಗಿ ಎಲ್ಲ ಆರಷ್ಟರಲ್ಲಿ ಈ ಕಡೆ ಒಗ್ಗರಣೆನೂ ಕೂಡ ರೆಡಿ ಆಗೋಗುತ್ತೆ. ನೋಡಿ ಇವಾಗ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡೆ, ಆಮೇಲೆ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ಖಾರ. ಪಾಪುಗೂ ತಿನ್ನಿಸೋದ್ರಿಂದ ನಾನು ಜಾಸ್ತಿ ಖಾರ ಹಾಕೋದಕ್ಕೆ ಹೋಗಲ್ಲ. ಒಗ್ಗರಣೆಗೂ ಬೇರೆ ನಾನು 2 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ, ಅದರಲ್ಲೂ ಸ್ವಲ್ಪ ಖಾರ ಇರುತ್ತೆ.
ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇವ್ನಿಗೆ ಎಷ್ಟು ತಿನ್ನಿಸ್ತೀನಿ ಅಷ್ಟನ್ನು ಎತ್ಕೊಂಡು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊತೀನಿ. ಅಂದರೆ ಒಂಚೂರು ಬಿಸಿನೀರು ಹಾಕಿ ಒಂಚೂರು ಬಿಸಿ ಮಾಡಿಕೊಂಡು ಅದನ್ನು ಅವನಿಗೆ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಬಿಸಿಬೇಳೆಬಾತು. ಕುಕ್ಕರ್ ಆರಿದ ತಕ್ಷಣ ಈ ಮಸಾಲೆನ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ನೋಡಿ ಆವಾಗಲೇ ಹೇಳಿದ್ನಲ್ಲ, ಪಾಪುಗೆ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ, ಒಂಚೂರು ಬಿಸಿನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಪುಗೆ 1 ಸ್ಪೂನ್ ತುಪ್ಪನೂ ಕೂಡ ಸೇರಿಸಿ ಅವನಿಗೆ ತಿನ್ನಿಸ್ದೆ. ಆದರೆ ಒಂದು ಸ್ವಲ್ಪ ತಿಂದ, ಅವನು ಫುಲ್ ನೀಟಾಗಿ ತಿನ್ನಲಿಲ್ಲ. ಇವಾಗ ನಮಗೆ ತಿಂಡಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಜಮಾನ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ಅಮ್ಮನ ಮನೆಯಿಂದ ಪಪ್ಪಾಯ ಹಣ್ಣು ತೊಗೊಂಬಂದಿದ್ನಲ್ಲ, ಅದನ್ನು ಕೂಡ ಕಟ್ ಮಾಡಿ ಕೊಟ್ಟಿದ್ದೆ, ಅವರು ತಿಂದರು. ಹಾಗೆ ಒಂದು ಸ್ವಲ್ಪ ಆಫೀಸ್ಗೂ ಕೂಡ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ದೆ. ಇವತ್ತು ಪಾಪುನ ಮಲಗ್ಸೋದು ಲೇಟ್ ಆಯಿತು. ಒಂದು 12 ಗಂಟೆ ತನಕ ಫುಲ್ಲು ಆ್ಯಕ್ಟಿವಲ್ಲಿದ್ದ. ಸರಿ ಅಂದ್ಬಿಟ್ಟು 12:15 ಆಯಿತು ಅವ್ನು ಮಲಗ್ಸೋದು. ಅವ್ನು ಮಲಗಿಸ್ಬಿಟ್ಟು ಬಂದು ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ಒಂದೇ ಕೆಲಸ ಮಾಡ್ಕೊಳ್ಳೋದಕ್ಕಾಗಿದ್ದು ನನಗೆ. ಬೇರೆ ಏನೂ ಕೆಲಸ ಮಾಡೋಷ್ಟು ಟೈಮೇ ಕೊಡಲಿಲ್ಲ ಇವತ್ತು. ನೋಡಿ ಪಾಪು ಇವತ್ತಂದು ಫುಲ್ ಸೋಫಾ ಅಡಿಗೆ ಹೋಗ್ಬಿಟ್ಟಿದ್ದ. ಈ ಸೋಫಾ ಅಂತಾನೆ ಅಲ್ಲ, ಇದು 3 ಸೀಟರ್ದು ಇದೆಯಲ್ಲ, 3 ಸೀಟರ್ ಸೋಫಾ ಇದೆಯಲ್ಲ, ಅದ್ರ ಒಳಗಡೆನೂ ಕೂಡ ಹೋಗ್ಬಿಟ್ಟಿದ್ದ. ಅದು ಹೆಂಗೆ ಫ್ಲೆಕ್ಸಿಬಲ್ ಅವ್ರ ಬಾಡಿ ಅಂತ. ನೋಡಿ ಯಜಮಾನ್ರು ಒಂದಷ್ಟು ರೇಷನ್ ಕೂಡ ತೊಗೊಂಬಂದಿದ್ರು. ಅದನ್ನು ಎತ್ತಿಡೋದಕ್ಕೆ ಟೈಮೇ ಆಗಿರಲಿಲ್ಲ. ಅದನ್ನು ಇವಾಗ ಎತ್ತಿಡ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲು, ಆಮೇಲೆ ಸಣ್ಣ ಉಪ್ಪು, ದಪ್ಪುಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ತರಕಾರಿ, ಇದನ್ನೆಲ್ಲ ಕೂಡ ತೊಗೊಂಬಂದಿದ್ರು. ಇದು ನೆನ್ನೆನೇ ತೊಗೊಂಬಂದಿದ್ದು. ಏನೇನು ಬೇಕು ಅದನ್ನು ಒಂದೊಂದು ಪ್ಯಾಕೆಟ್ ಹಂಗಂಗೆ ಎತ್ಕೊಂಡು ಬಳಸ್ಕೊತಾ ಇದ್ದೆ. ಇವಾಗ ಜೋಡಿಸ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದೆ. ಇವತ್ತು ಶನಿವಾರ ಅಂತ ಹೇಳಿಬಿಟ್ಟು ಸಂಜೆ ದೀಪ ಅಂಟಿಸ್ತೀನಿ ಒಂದೇ ಸಲ. ಬೆಳಗ್ಗೆನೇ ತೊಳೆಯೋಣ ಅಂದ್ಕೊಂಡೆ, ಆಗಲಿಲ್ಲ. ತಿಂಡಿ ಮಾಡಿಕೊಂಡು ಅದು ಇದು ಕೆಲಸ ಮಾಡಿಕೊಂಡು ಆಗಲಿಲ್ಲ ತೊಳೆಯೋದಕ್ಕೆ. ಇವಾಗ ಸಂಜೆ ಇನ್ನೇನು ಆಗಲೇ 4:45 ಆಯಿತು. ನಾನು ಸ್ವಲ್ಪ ಹೊತ್ತಾದಮೇಲೆ ದೀಪ ಅಂಟಿಸ್ತೀನಿ. ಅವನು ಖುಷಿ ನೋಡಿ, ಅವನಿಗೆ ಏನು ಖುಷಿ ಹೀಗೆ. ಸಂಜೆ ಒಂದೇ ಸಲ ದೀಪ ಅಂಟಿಸ್ತೀನಿ. ಇವಾಗ ಪಾರ್ಕ್ ಹತ್ರ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಬೇಕು, ಇವ್ನು ಕರ್ಕೊಂಡೋಗೋದು ಅಷ್ಟು ದೂರ ಸ್ವಲ್ಪ ಹಿಂಸೆ ನನಗೆ. ಒಬ್ಬಳೇ ಅಷ್ಟು ದೂರ ಎತ್ಕೊಂಡು ಹೋಗೋಕ್ಕಾಗಲ್ಲ. ಕೆಳಗೆ ಬಿಡೋಕೆ ಭಯ, ಜಾಸ್ತಿ ಗಾಡಿಗಳು ಬರ್ತಾ ಇರ್ತವೆ. ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ಪಾಪ ಅವ್ನಿಗೂ ಬೇಜಾರು. ಇನ್ನು 9 ಗಂಟೆ ತನಕ ಅವನಿಗೆ ಎಂಟರ್ಟೈನ್ ಮಾಡ್ಬೇಕು ನಾನು. 9 ಗಂಟೆ ಮೇಲೆ ಮಲ್ಕೊಳ್ಳೋದು. ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಇವತ್ತು. ಪಾಪುಗೆ ನಾನು ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಲಾಸ್ಟ್ ಟೈಮು. ಅದು ಫುಲ್ ಖಾಲಿಯಾಗಿ ಹೋಗಿತ್ತು. ಖಾಲಿಯಾಗಿಯೇ 1 ತಿಂಗಳು ಮೇಲೆ ಆಗೋಯಿತು. ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಟೈಮೇ ಆಗಿರಲಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು, ಮನೇಲಿರಲಿಲ್ಲ. ಸರಿ ಇವಾಗ ಮಾಡಿಟ್ಕೊಂಬಿಡೋಣ, ಅವನಿಗೆ ತಿನ್ಸಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಒಂದಷ್ಟು ಪಿಸ್ತಾ ಇತ್ತು. ಪಿಸ್ತಾ ಏನು ತರ್ಸೋದಕ್ಕೆ ಹೋಗಲಿಲ್ಲ. ಅದನ್ನು ಸಿಪ್ಪೆ ಸಮೇತ ಇತ್ತು, ಅದನ್ನು ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಪೌಡರು. ಇದನ್ನೆಲ್ಲನೂ ಕೂಡ ಒಂದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಫಸ್ಟು ವಾಲ್ನಟ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಕೂಡ ಚೆನ್ನಾಗಿ ಆರಬೇಕು, ಬಿಸಿ ಇದ್ದವಾಗ ಗ್ರೈಂಡ್ ಮಾಡಬಾರ್ದು. ಇವಾಗ ಒಂದೊಂದೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾದಾಮಿ, ಪಿಸ್ತಾ ಒಂದ್ಸಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಇದನ್ನೆಲ್ಲ ಮಾಡೋ ಟೈಮಲ್ಲಿ ನಮ್ಮ ಮಗರಾಯ ಅಡುಗೆ ಮನೆಯಲ್ಲೇ ಇದ್ದ. ಈ ಥರ ಸ್ಲ್ಯಾಬ್ ಮೇಲೆ ಕೂರಿಸ್ಬಿಟ್ಟು ಕಡಲೆಪುರಿ ಏನಾದರೂ ಕೊಟ್ಬಿಡ್ತೀನಿ, ತಿನ್ಕೊಂಡು ಕೂತಿರ್ತಾನೆ. ಅವನು ಒಂದು 10-15 ನಿಮಿಷ ಅಷ್ಟೇ ಅವ್ನ ಪೇಷನ್ಸು. ಆಮೇಲೆ ತಿರ್ಗಾ ಇಳಿದ್ಬಿಡ್ತಾನೆ ಕೆಳಗಡೆ. ಅಲ್ಲಿ ಅಷ್ಟರಲ್ಲಿ ನಾನು ಏನಾದರೂ ಮಾಡ್ಕೊಂಬಿಡ್ಬೇಕು ಕೆಲಸ ಇದ್ದರೆ. ಅವ್ನು ಕೂತ್ಕೊಂಡು ಒಂದು 10 ಕಾಳು ಕೊಟ್ರೇ 10 ನಿಮಿಷ ತಿಂತಾನೆ ಅವನು. ಅಷ್ಟು ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇವಾಗ ನಾನು ಫ್ರೈ ಮಾಡಿ ಹಾರಕ್ಕಿಟ್ಬಿಡ್ತೀನಿ ಇದನ್ನೆಲ್ಲನೂ ಕೂಡ. ಇವಾಗ ನೋಡಿ ಬಾದಾಮಿ ಮತ್ತು ಪಿಸ್ತಾ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಗೋಡಂಬಿ ಕೂಡ ಹಾಕ್ಕೊಂಡು ಒಂಚೂರು ಸುಮ್ಮನೆ ಅದು ಬಿಸಿ ಆಗಬೇಕಷ್ಟೇ, ಜಾಸ್ತಿ ಎಲ್ಲ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆಯೇ ಇದು ಲಾಸ್ಟಲ್ಲಿ ಮಖಾನ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟು 5 ಐಟಮ್ ನಾನು ಯೂಸ್ ಮಾಡಿಕೊಂಡು ಅವನಿಗೆ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕೂಡ ಇವಾಗ ಆರೋದಕ್ಕೆ ಬಿಡ್ತೀನಿ. ಪಾಪುನ ಕರ್ಕೊಂಡು ನಾನು ಪಾರ್ಕಿಗೆ ಕೂಡ ಹೋಗಿದ್ದೆ ಇವತ್ತು. ಎತ್ಕೊಂಡು ಹೋಗೋಷ್ಟರಲ್ಲೇ ಸುಸ್ತಾಗೋಯ್ತು ನನಗೆ. ಜಾಸ್ತಿ ಹೊತ್ತು ನನಗೆ ಅವ್ನು ಎತ್ಕೊಂಡಿರೋದಕ್ಕೆ ಆಗಲ್ಲ. ಕೆಳಗೆ ನಡ್ಸ್ಕೊಂಡು ಹೋಗೋಣ ಅಂತಂದರೆ ಅದು ರೋಡಲ್ಲಿ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ, ಹಾಗಾಗಿ ಎತ್ಕೊಂಡೇ ಹೋದೆ. ಅಲ್ಲಿ ಹೋಗಿ ಅಲ್ಲೂ ಕೂಡ ಕೂತ್ಕೊಳ್ಳೋಕೆ ಬಿಡಲ್ಲ ಅವನು. ಈ ಥರ ಓಡೋಗ್ತಾ ಇರ್ತಾನೆ. ಅವನು ಹಿಂದೆ ಓಡಬೇಕು. ಸ್ವಲ್ಪ ದೊಡ್ಡ ಮಕ್ಳುಗಳೂ ಇರ್ತಾರೆ ಸುತ್ತಮುತ್ತ. ಅವ್ರು ಜೋರಾಗಿ ಓಡೋಗ್ತಾ ಇರ್ತಾರೆ. ಇವ್ನಿಗೆ ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಫುಲ್ಲು ಭಯ ನನಗೆ. ಅವನು ಹಿಂದೆ ಓಡಿ ಹೆಂಗೋ ಒಂದು ಅರ್ಧ ಗಂಟೆ ಆಟ ಆಡಿಸ್ಕೊಂಡು ಕರ್ಕೊಂಬಂದೆ. ಜಾಸ್ತಿ ಹೊತ್ತಿರೋದಕ್ಕಾಗಲಿಲ್ಲ ನನಗೆ. ಆಮೇಲೆ ಮನೆಗೆ ಬಂದಮೇಲೆ ಇಬ್ಬರು ಕೈಕಾಲು ಮುಖ ತೊಳೆದು ದೀಪ ಕೂಡ ಅಂಟಿಸ್ದೆ.
ಫುಲ್ಲು ಖುಷಿಯಾಯಿತು ಇವತ್ತು. ಅದು ನಾನೇ ಮಾಡಿರೋ ಸಾಂಬ್ರಾಣಿ ಎಷ್ಟು ಚೆನ್ನಾಗಿ ಅದು ಇದಾಗ್ತಾ ಇದೆ ನೋಡಿ. ನನಗಂತೂ ತುಂಬ ಖುಷಿಯಾಯಿತು. ನೆಕ್ಸ್ಟ್ ಟೈಮ್ ಕೂಡ ತಿರ್ಗಾ ಮಾಡಬೇಕು. ನೆಕ್ಸ್ಟ್ ಟೈಮ್ ಮಾಡಿದಾಗ ಕಿತ್ತಳೆ ಹಣ್ಣದು ಸಿಪ್ಪೆನೂ ಕೂಡ ನಾನು ಒಣಗಿಸಿ ಇಟ್ಟಿದ್ದೀನಿ. ಆ ಫ್ಲೇವರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೀಟಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮಾಡಿದಾಗ ಸಾಂಬ್ರಾಣಿ ಹೆಂಗೆ ಮನೇಲೇ ಧೂಪ ಹೆಂಗೆ ಮಾಡ್ಕೋತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಅದು ಎಷ್ಟು ಚೆನ್ನಾಗಿ ಅದು ಹೊಗೆ ಬರ್ತದೆ. ಅಂಗಡಿಯಿಂದ ತರೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಒಳ್ಳೆಯದು ಮತ್ತು ನಮಗೆ ಖುಷಿಯಾಗುತ್ತೆ ಅಷ್ಟೇ, ಆಯಿತಾ. ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರು ಕೂಡ ರೆಡಿ ಮಾಡಿಕೊಂಡೆ. ಏನು ಜಾಸ್ತಿ ಹೊತ್ತು ಬೇಕಾಗಲ್ಲ, ಇದು ಫಟಾಫಟ್ ಅಂತ ಪೌಡ್ರ್ ಆಗೋಗುತ್ತೆ. ಜಾಸ್ತಿ ಹೊತ್ತು ರುಬ್ಬಂಗೂ ಇರಲ್ಲ. ಒಂದು 2-3 ಟರ್ನ್ ಇದು ಮಾಡಿದ್ರೆ ಸಾಕು, ನೀಟಾಗಿ ಪೌಡ್ರ್ ಆಗುತ್ತೆ. ಸರಿ, ಹೆಂಗೂ ಪಾಪುಗೆ ಹಾಲು ಕುಡಿಸ್ಬೇಕಿತ್ತು, ಮತ್ತು ನಾನು ಹಾಲು ಕುಡಿಯೋಣ ಅಂತ ಹೇಳಿಬಿಟ್ಟು ನೀಟಾಗಿ ಇವಾಗ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಫಿ ಟೀ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇದನ್ನೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಇದನ್ನೇ ಮಿಕ್ಸ್ ಮಾಡಿಕೊಂಡೆ. ಪಾಪುಗೆ ಕಲ್ಸಕ್ಕರೆ ಎಲ್ಲ ಏನು ಹಾಕಲಿಲ್ಲ, ಅವ್ನಿಗೆ ಹಂಗೆ ಪ್ಲೇನ್ ಹಾಲು ಕುಡಿಸ್ತೀನಿ ಮತ್ತು ಪೌಡ್ರ್ ಹಾಕ್ಬಿಟ್ಟು. ನನಗೆ ಒಂಚೂರು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ, ನನಗೆ ಹಾಗೆ ಕುಡಿಯೋದಕ್ಕಾಗಲ್ಲ. ಮತ್ತು ಇದರಲ್ಲಿ ಪಿಸ್ತಾ ಬೇರೆ ಹಾಕಿದ್ದೀವಲ್ಲ, ಅದರದ್ದು ಸಾಲ್ಟ್ ಫ್ಲೇವರ್ ಬರ್ತಾ ಇರುತ್ತೆ, ನನಗೆ ಅದಂತೂ ಒಂಚೂರು ಇಷ್ಟ ಆಗೋಲ್ಲ. ಅದಕ್ಕೆ ಒಂಚೂರು ಕಲ್ಸಕ್ಕರೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಅರ್ಧ ಗ್ಲಾಸ್ ಅಷ್ಟು ಹಾಲು ಕುಡಿಸ್ತೀನಿ ಅಷ್ಟೇ. ಅವನು ಕುಡಿತಾ ಲಾಸ್ಟಲ್ಲಿ ಅಬ್ಬಳಿಸ್ಬಿಟ್ಟು ಇದು ಮಾಡ್ಕೊತಾನೆ. ಇವಾಗ ಹಾಲು ಕುಡಿಸಿ 2 ಅವರ್ ಮೇಲೆ ಆಗಿತ್ತು. ಸರಿ, ಅವ್ನಿಗೆ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಇದ್ರ ಮಧ್ಯೆ ಪಾಪುಗೆ ನಾನು ಮೈಕ್ ಕೂಡ ತೊಳ್ದೆ. ಪಾರ್ಕ್ ಹತ್ರ ಎಲ್ಲ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ದ. ಜಾರೋ ಬಂಡಿಲೆಲ್ಲ ಜಾರ್ದ, ಅಲ್ಲಿ ಮಣ್ಣೆಲ್ಲ ಮುಟ್ಟೋದು ಅದನ್ನೆಲ್ಲ ಕೂಡ ಮಾಡಿದ್ದ. ಸರಿ ಆಯಿತು, ಒಂದ್ಸಲ ಸ್ನಾನ ಮಾಡಿಸ್ಬಿಡೋಣ ಮೈಗೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟೆ. ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅವನಿಗೆ ಸರಿ ತಿನ್ನಿಸ್ಬಿಟ್ಟು ಮಲಗ್ಸೋಣ ಅಂತ ಟ್ರೈ ಮಾಡಿದೆ. ಅದು ಅವ್ನು ಮಲಗಲಿಲ್ಲ, ಒಂದು ಸ್ವಲ್ಪ ಲೇಟ್ ಮಾಡ್ದೆ ಮಲ್ಕೊಳ್ಳೋದು. ಆಟ ಆಡಿಕೊಂಡು ಮನೇಲಿ ಅವ್ನ ಪಾಡ್ಗೆ ಆಟ ಆಡ್ತಿರ್ತಾನೆ, ಏನಂತ ಹಿಂಸೆ ಕೊಡೋಲ್ಲ ನನಗೆ. ಅಪರೂಪಕ್ಕೆ ಹಿಂಸೆ ಕೊಡೋದು ನನ್ನ ಮಗ. ಇವಾಗ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಈ ನಡುವೆ ಅಮ್ಮನ ಮನೆಗೆ ಹೋಗಿದ್ದಾಗ ತುಂಬ ಮುದ್ದು ಅಂದರೆ ಮುದ್ದು, ಫೋನ್ ಕೊಟ್ಟಿಲ್ಲ ಅಂದರೆ ತಿನ್ನಲ್ಲ, ಅದು ಇದು ಹಠ ಎಲ್ಲ ಮಾಡ್ತಾಯಿದ್ದ. ಇವಾಗ ತಿರ್ಗಾ ವಾಪಸ್ ಮನೆಗೆ ಬಂದಮೇಲೆ ಇಲ್ಲಿಗೆ ಸೆಟ್ ಆಗಿಬಿಟ್ಟಿದ್ದಾನೆ. ಅಷ್ಟು ಹಠ ಮಾಡಲ್ಲ ಫೋನ್ ಕೊಡು ಅಂತ. ಇಲ್ಲೂ ಕೂಡ ಹಠ ಮಾಡ್ತಾನೆ. ಒಂದೊಂದ್ಸಲಿ ಫೋನ್ ಏನಾದರೂ ಊಟ ಮಾಡಿಸೋ ಟೈಮಲ್ಲಿ ಅವ್ನು ನೋಡಿಬಿಟ್ರೆ ಹಠ ಮಾಡ್ತಾನೆ. ಇಲ್ಲಾಂದರೆ ಈ ಥರ ಏನಾದರೂ ಫಿಲ್ಟ್ರ್ ನೀರು ಹಾಕಪ್ಪ ಅಂತ ಹೇಳಿಬಿಟ್ಟು ತಿನ್ನಿಸೋದು, ಇಲ್ಲಾಂದರೆ ಯಾವುದಾದ್ರು ಡಬ್ಬಗಳು ಕೊಟ್ಬಿಟ್ಟು ಸ್ಪೂನಿಂದ ಈ ಕಡೆ ಇನ್ನೊಂದು ಡಬ್ಬಕ್ಕೆ ಶಿಫ್ಟ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆವಾಗ ತಿನ್ನಿಸ್ಬಿಡ್ತೀನಿ. ಒಟ್ಟಿನಲ್ಲಿ ಬೇಗ ಬೇಗ ತಿನ್ನಿಸ್ಬಿಡ್ಬೇಕು. ಅವನು ಬೇರೆ ಕಡೆ ಏನಾದರೂ, ಇವಾಗ ನೋಡಿ ಫೋನ್ ನೋಡ್ತಾ ಇದ್ದಾನೆ, ಫೋನ್ ನೋಡಿಬಿಟ್ಟು ಫೋನ್ ಬೇಕು ಅಂತ ಆಸೆ ಬಂದುಬಿಟ್ರೆ ಮಾತ್ರ ಅವ್ನು ತಿನ್ನಲ್ಲ. ಹಾಗೆ ಇವಾಗ ನೋಡಿ ಅಲ್ಲಿ ಆಗಲೇ ಟ್ರಾನ್ಸ್ ನನ್ನ ಮಗಂದು. ಒಂದೊಂದ್ಸಲಿ ಹಾಗೆ ಹಠ ಮಾಡ್ತವೆ. ಒಂದೊಂದ್ಸಲಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಬೆಳಗ್ಗೆ ಅಂತೂ ತಿಂದೇ ಇಲ್ಲ, ಒಂದು 5-6 ತುತ್ತು ತಿಂದ ಅಷ್ಟೇ. ಬಿಸಿಬೇಳೆಭಾತ್ ಮಾಡಿದ್ನಲ್ಲ ಅದು. ಎಷ್ಟು ಸಿಟ್ಟು ಬರ್ತಾಯಿತ್ತು ಗೊತ್ತಾ. ಬೆಳಿಗ್ಗೆ ಅಷ್ಟು ಪ್ರೀತಿಯಿಂದ ಎಷ್ಟು ಇಷ್ಟಪಟ್ಟು ಮಾಡಿರ್ತೀವಿ, ಮಗುನೂ ಒಂಚೂರು ತಿನ್ನಲಿ ಅಂತ ಹೇಳ್ಬಿಟ್ಟು. ತಿಂದೇ ಇದ್ದಾಗ ತುಂಬ ಸಿಟ್ಟು ಬರುತ್ತೆ. ನಾನು ಅದಕ್ಕೆ ರಾತ್ರಿ ಹೊತ್ತು ಚಾನ್ಸೇ ತೊಗೊಳ್ಳಲ್ಲ. ರಾತ್ರಿ ಹೊತ್ತು ಯಾವತ್ತಿದ್ರೂ ರಾಗಿ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ. ಹೊಟ್ಟೆ ತುಂಬ ತಿನ್ನಿಸಿದ್ರೆ ನೀಟಾಗಿ ನಿದ್ದೆ ಮಾಡ್ತಾನೆ ಅಂತ ಅಷ್ಟೇ. ಇದು ನೋಡಿ, ಊಟ ಎಲ್ಲ ಆದಮೇಲೆ ಒಂದಷ್ಟೊತ್ತು ಮಗನ ಜೊತೆ ಕೂತ್ಕೊಂಡು ಆಟ ಆಡಿದೆ. ಏನೋ ಒಂದು ಆಟ, ಇದೇ ಆಟ ಅಂತ ಏನಿರಲ್ಲ. ಇವತ್ತು ಕ್ಲಿಬ್ಬೆಲ್ಲ ತೊಗೊಂಬಂದು ಕೊಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಅವ್ನು ಬಟ್ಟೆಗೆ ಹಾಕಿದ್ರೆ ಕಿತ್ತಾಕ್ತಾನೆ, ಆ ಥರ ಆಟ. ಇಲ್ಲಾಂದರೆ ಈ ಥರ ಸೋಫಾಗೆ ಹಾಕ್ಬಿಟ್ಟು ಇಲ್ಲಿಂದ ಕಿತ್ತಾಕೋದು, ಅದನ್ನು ನೋಡೋದು, ಇದೇ ಆಟ ಆಡ್ಕೊಂಡು ಕೂತಿರ್ತಾನೆ. ಬೇರೆ ಕೆಲಸಗಳ ಪಾತ್ರೆ ಎಲ್ಲ ಏನಿತ್ತು ಅದನ್ನೆಲ್ಲ ಕೂಡ ಇವನ್ನ ಆಟ ಆಡ್ಬೇಕಾದ್ರೆ ತೊಳ್ಕೊಂಬಿಟ್ಟಿದ್ದೆ. ಆಮೇಲೆ ಇವ್ನು ಮಲ್ಕೊಂಡ್ಮೇಲೆ ಸ್ವಲ್ಪ ಎಡಿಟಿಂಗು, ವಾಯ್ಸ್ ಓವರ್ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿ ನಾನು ಮಲಗೋದು ಒಂದು 12 ಗಂಟೆ ಮೇಲೆ ಆಗೋಗುತ್ತೆ. ಈ ನಡುವೆ ನಿದ್ದೆನೂ ಕೂಡ ಸಾಕಾಗ್ತಾಯಿಲ್ಲ. ಬೆಳಗ್ಗೆ ಎದ್ದೇಳೋದು ತುಂಬ ಲೇಟ್ ಆಗಿಬಿಡ್ತಾಯಿದ್ದೆ, ವಿಡಿಯೋ ಎಡಿಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಅಂತ ಹೇಳಿಬಿಟ್ಟು. ಈ ವಿಡಿಯೋ ಎಂಡಿಗೆ ಬಂತು. ಈ ವಿಡಿಯೋನಲ್ಲಿ ಏನಾದರೂ ಒಂಚೂರು ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.